ಹಾಕಿದಾಗ ಅವರು ಅಲ್ಲಂಪ್ರೂವ್ ಪಾಟೀಲ್ ಅವ್ರು ಏನ್ ಹೇಳ್ತಾರೆ, ನಾವು ಸ್ವತಃ ನಮ್ ರೊಕ್ಕಲ್ಲೇ ನಾವು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೋ, ಅಲ್ಲಿ ಕೃಷಿದು ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಬರ್ಲಕ್ ಹೋಗ್ತಾ ಇದ್ದೋ, ಎನಿಮಲ್ಸ್ ಅದ್ರ ಬಗ್ಗೆ ಎಲ್ಲ ನಾವು ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಎಲ್ಲಾರು ಹೋಗ್ತಾ ಇದ್ದೋ ಅಂತ ಅಲ್ಲಂಪ್ರೂವ್ ಪಾಟೀಲ್ ಅವ್ರು ಹೇಳ್ತಾರೆ. ಮತ್ ಮಾಧ್ಯಮದವರು ಅವ್ರಿಗೆ ಬಹಳಷ್ಟು ಪ್ರಶ್ನೆಗಳು ಹಾಕಿದ್ದಾರೆ. ಇವತ್ ಸರ್ಕಾರ ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಕ ನಿಮ್ದೊಂದು ಬಣ ಏನು ಫಾರಿನ್ ಟ್ರಿಪ್ ಹೋಗ್ತಾ ಇದೆ ಅಂತ ಅದನ್ನು ಪ್ರಶ್ನೆ ಹಾಕಿದಾಗ ನಾವು ಯಾವ ಬಣ ಇಲ್ಲ ಅಂತ ಅಲ್ಲಂಪ್ರೂವ್ ಪಾಟೀಲ್ ಅವ್ರು ಹೇಳ್ತಾರೆ. ಇವತ್ತು ನಾನು ಅಲ್ಲಂಪ್ರೂವ್ ಪಾಟೀಲ್ ಅವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ. ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ಜನ ನಿಮ್ಗೆ ಇವತ್ತು ಅಭಿವೃದ್ಧಿ ಮಾಡಕ್ಕೆ ಆಯ್ಕೆ ಮಾಡಿದ್ದಾರೆ. ಮತ್ತೆ ಅರ್ಧ ಇನ್ನೊಂದ್ ಮಾತು ಹೇಳ್ತಾರೆ, ನಾನು ನನ್ನ ಮಗ ಹೋಗ್ತಾ ಇದ್ದೀನಿ. ಅಲ್ಲಂಪ್ರೂವ್ ಪಾಟೀಲ್ ಸಾಹೇಬ್ರೆ, ನೀವು ಜನರ ಮಧ್ಯೆ ಎಲ್ಲಿ ಇದ್ದೀರಿ? ನೀವು ನಿಮ್ ಮಗ ಇವತ್ತು ಬೆಂಗಳೂರದಾಗೆ ಕೂತ್ಕೊಂಡಿದ್ದೀರಿ. ಇವತ್ತ ರೈತರದು ಇವತ್ತ ನೀವು ಪರಿಹಾರ ಕೊಟ್ಟಿಲ್ಲ. ನಮ್ ಭಾಗದಾಗ ದಕ್ಷಿಣ ಮತಕ್ಷೇತ್ರದಾಗ ಕಲಬುರಗಿ ಜಿಲ್ಲೆದಾಗ ಇವತ್ತು ರೈತರು ಸಂಕಷ್ಟನಲ್ಲಿ ಇದ್ದಾರೆ. ಇವತ್ತು ರೈತರು ಬೆಳೆ ಹಾಳಾಗಿದೆ, ಮಳೆ ಬಂದು ಇವತ್ತು ತೊಗರಿ ರೈತರಿಗೆ ಇವತ್ತು ಸಿಕ್ಕಿಲ್ಲ ಕರೆಕ್ಟ್ ಆಗಿ, ಮತ್ ಪರಿಹಾರ ಕೊಟ್ಟಿಲ್ಲ ಸರ್ಕಾರ. ಇವತ್ತು ನೀವು ರೈತರ ಬಗ್ಗೆ ಇಲ್ಲಿ ಕೂತು ಡಿಸ್ಕಷನ್ ಮಾಡ್ರಿ. ನೀವು ಫಾರಿನ್ ಕಂಟ್ರಿ ಹೋಗಿ ಏನ್ ಫಾರಿನ್ ಕಂಟ್ರಿಯಾಗ ನೀವು ರಾಜಕೀಯ ಮಾಡೋರ, ಏನ್ ಮುಂದೆ ಅಲ್ಲಿ ಎಮ್.ಎಲ್.ಎ ನಿಂದ್ರೋರ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಕಲಬುರಗಿ ಜಿಲ್ಲೆದಾಗ ಇವತ್ತು ಬಹಳಷ್ಟು ನಮ್ ದಕ್ಷಿಣ ಮತಕ್ಷೇತ್ರದಾಗ ರೈತರು ತೊಂದರೆನಲ್ಲಿದ್ದಾರೆ. ಇವತ್ತು ರೈತರ ಪರವ ನೀವು ಎಲ್ಲಿ ಮಾತಾಡಿರಿ? ವಿಧಾನಸೌಧದಾಗ ಮಾತಾಡಿರೇನು? ಮಾತಾಡಿಲ್ಲ. ಇವತ್ತು ರೈತರು ಪರಿಹಾರ ಸಿಗ್ಬೇಕಂತ ಮಾತಾಡಿರೇನು? ಮಾತಾಡಿಲ್ಲ. ಇವತ್ತು ಫಾರಿನ್ ಕಂಟ್ರಿಗೆ ಹೋಗೋದು ನಿಮ್ಗೆ ಯಾಕೆ ಬೇಕಾಗಿದೆ? ಇವತ್ತು ನಾನು ಕೇಳಕ್ ಇಷ್ಟಪಡ್ತೀನಿ. ಇವತ್ತು 2.5 ವರ್ಷ ಮುಗ್ದೋಗಿದೆ, ಇನ್ನ 2.5 ವರ್ಷ ಉಳಿದಿದೆ. ಜನ ಇವತ್ತು ನಿಮ್ ಮೇಲೆ ಒಂದು ಆಸೆ ಇಟ್ಟಿ ಜನ ಇವತ್ತು ನಿಮ್ಗೆ ಆ ಭಾಗದಾಗ ಶಾಸಕರು ಮಾಡಿದ್ದಾರೆ. ಇವತ್ತು ಜನರು ತೊಗರಿ ಬೆಳೆ ಆಗ್ಲಿ, ಇವತ್ತು ಪರಿಹಾರ ಆಗ್ಲಿ, ಇವತ್ತೇನ್ ಲಾಸ್ ಆಗಿದೆ ಜನರಿಗೆ, ನಮ್ ರೈತರ ಭಾಗದಾಗ ರೈತರಿಗೆ. ಆ ರೈತರ ಪರವಾಗಿ ನೀವು ದನಿ ಎತ್ತ ಕೆಲಸ ಮಾಡ್ರಿ. ಇವತ್ತು ಫಾರಿನ್ ಕಂಟ್ರಿ ಹೋಗಿ 15 ದಿನ ನೀವು ಯಾಕೆ ಫಾರಿನ್ ಕಂಟ್ರಿ ಬೇಕು? ಅಲ್ಲಿ ನಿಮ್ಗೆ ಫಾರಿನ್ ಕಂಟ್ರಿ ಎದಕ್ ಹೋಗ್ತಾರ್ರಿ? ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀರಿ, ಇಲ್ಲಾಂದ್ರೆ ಎಂಜಾಯ್ಮೆಂಟ್ ಮಾಡಕ್ ಹೋಗ್ಬೇಕು ಫಾರಿನ್ ಕಂಟ್ರಿಗೆ. ಅದು ಬಿಟ್ಟು ಬೇರೆ ಏನಿಲ್ಲ. ಇವತ್ತು ನೀವು ಸ್ಟೇಟ್ ನ್ಯೂಸ್ ಅವ್ರು ಕೇಳಿದಾಗ ಹೇಳ್ತೀರಿ, ನಾವು ನಮ್ ರೊಕ್ಕ ಹಚ್ಚಿ ಹೋಗ್ತಾ ಇದ್ದೋ. ನೀವು ಯಾರ ರೊಕ್ಕ ಹಚ್ತಾ ಇದ್ದೀರೋ, ಯಾರ ರೊಕ್ಕ ತಗೊಂಡು ಹೋಗ್ತಾ ಇದ್ದೀರೋ? ಏನ್ ರೈತರ ರೊಕ್ಕ ತಗೊಂಡು ಹೋಗ್ತಾ ಇದ್ದೀರೋ? ಈ ಭಾಗದ ಕಮಿಷನ್ ತಗೊಂಡು ಹೋಗ್ತಾ ಇದ್ದೀರೋ? ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ಇದು ಫಾರಿನ್ ಟ್ರಿಪ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನಿಮ್ ಸಲ ಒಳ್ಳೇದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, CM ಕುರ್ಚಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ. ಇವತ್ತ ಅವರು ಕರ್ನಾಟಕದಾಗ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು 5 ವರ್ಷ ಅವರೇ ಇದ್ರೆ ಜನರಿಗೆ ಕರ್ನಾಟಕದಾಗ ಒಳ್ಳೇದಾಗ್ತದಂತ ನಮ್ಗೊಂದು ಆಸೆ ಇದೆ. ಇವತ್ತು ಸುಮ್ನೆ ಇದೆಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂಜಿಸ್ಲಕ್ಕ ಪ್ಲಾನ್ ಮಾಡ್ತಾ ಇದಾರೇನೋ ಅಂತ ನನ್ಗೆ ಅನ್ಸ್ತಾ ಇದೆ. ಇವತ್ತು ಅವ್ರ ಸರ್ಕಾರ ಅವ್ರ ವಿಚಾರ ಬಿಟ್ಟಿದ್ದು, ಇವತ್ತು ಅವ್ರ ಹೈಕಮಾಂಡ್ ವಿಚಾರ ಬಿಟ್ಟಿದ್ದು. CM ಯಾರಿಗ್ ಮಾಡ್ತಾರೋ, PM ಯಾರಿಗ್ ಮಾಡ್ತಾರೋ ಅದು ನಮ್ಗ್ ಸಂಬಂಧ ಇಲ್ಲ. ಅವ್ರು ಯಾರಿಗ ಯಾಕೆ ಮಾಡ್ಲಿ, ರಾಜ್ಯದ ಜನರದ್ದು ಇವತ್ತು ರೈತರದು ಬಡವ್ರದು ಇವತ್ತು ಅಭಿವೃದ್ಧಿ ಆಗ್ಬೇಕು. ಇವತ್ತ CM ಕುರ್ಚಿ ತಗೊಂಡ್ ನಮ್ಗೇನ್ ಮಾಡೋದಿಲ್ಲ, ನಾವೇನ್ ಬಂದು ಕೂಡೋದಿಲ್ಲ. ಈಗ ಮುಂದಿನ ದಿನದಾಗ 2028ದಾಗ ಎಲೆಕ್ಷನ್ ಇದೆ, ಅವಾಗ ಈ ರಾಜ್ಯದ ಮತ್ತೆ ಸರ್ಕಾರ ಅಧಿಕಾರಿಗೆ ಬರ್ತದ, ನಮ್ NDA ಸರ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.